ನೀವು ನೋಡ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. 2 ದಿನ ಕೋಡ್ ಆಫ್ ಕಂಡಕ್ಟ್. ಪೊಲೀಸರು ಚುನಾವಣಾಧಿಕಾರಿಗಳು ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಎಲ್ಲ ಮದ್ಯದಂಗಡಿಗಳು ಕೂಡ ರಾಜ್ಯಾದ್ಯಂತ ಮುಚ್ಚಿತ್ತು. 2 ದಿನ ಆಯಿತು, ಇವತ್ತು ಬೆಳಗ್ಗೆ ಓಪನ್ ಆಯಿತು. ನೋಡಿ, ನೀವು ನೋಡ್ತಿರುವಂಥ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಕೆಲವು ಕ್ಷಣದಲ್ಲಿ ವಿಜುವಲ್ಸ್ ಕೂಡ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಬಾರ್ ವೈನ್ ಶಾಪ್ ಓಪನ್ ಆಗಿದ್ದೇ ತಡ ಮುಗಿ ಬಿದ್ದರು. ಎಣ್ಣೆ ಬೇಕು ಅಂತ ಅಂಗಡಿಗೆ ಮುಗಿಬಿದ್ದ ದೃಶ್ಯ ಕಂಡು ಬರ್ತಾ ಇತ್ತು. ಬರೀ ಗಂಡಸರಷ್ಟೇ ಇರಲಿಲ್ಲ ಅಲ್ಲಿ. ಓಹೋ, ಯಾವುದೋ ಏನೋ ತರಕಾರಿ ತಗೊಳಕ್ಕೋ ಅಥವಾ ಅಕ್ಕಿ ಬೇಳೆ ತಗೊಳಕ್ಕೋ ನೀವು ಅಂದ್ಕೊಳ್ಳೇಬೇಡಿ. ಇದು ನೇರವಾಗಿ ನೋಡ್ತಿರೋ ದೃಶ್ಯ, ಇದು ಎಣ್ಣೆ ಅಂಗಡಿ. ಆನೇಕಲ್ಲು ಕಂಡು ಬಂದದ್ದು ಬರೀ ಗಂಡಸರಷ್ಟೇ ಇರಲಿಲ್ಲ, ಹೆಂಗಸರು ಕೂಡ ಎಣ್ಣೆಗೆ ಡಿಮ್ಯಾಂಡ್ ಅಲ್ಲಿ ನಿಂತು ತಗೋತಾ ಇದ್ದ ದೃಶ್ಯ ಕೂಡ ಕಂಡು ಬಂತು. ಖರೀದಿ ಮಾಡ್ತಿದ್ದಾರೆ ಅಲ್ಲಿನ ಜನ. ಎಲೆಕ್ಷನ್ ಹಿನ್ನೆಲೆಯಲ್ಲಿ 2 ದಿನ ಮದ್ಯ ಮಾರಾಟ ನಿಷೇಧ ಆಗಿತ್ತು. ಇವತ್ತು ಓಪನ್ ಆಗಿದ್ದು ಫುಲ್ ಹೌಸ್ಫುಲ್. ಎರಡು ದಿವಸದಿಂದ ಮಾರುಗಳು ಬಂದ್ ಮಾಡಿ ಜನ ನುಗ್ಗಲಾಡಿ ATM ಕರೆನ್ಸಿ ಲೇಟ್ ಆದಾಗ ಹೆಂಗೆ ನುಗ್ಗಿ ಕ್ಯೂವಲ್ಲಿ 200 ಜನ ಸತ್ತರು, ಆ ಥರ ಒದ್ದಾಡಿ ಕಿತ್ತಾಡಿ ಎಣ್ಣೆ ತಗೊಂಡು ಇವತ್ತು ಕುಡಿತಾ ಇದ್ದಾರೆ ಜನ. ಎಲ್ಲೂ ಎಣ್ಣೆ ಸಿಕ್ಕಿಲ್ಲ. ಸಿಕ್ತು 150 ರೂಪಾಯಿ ಎಷ್ಟು ಬೇಕಾದ್ರೂ ಸಿಕ್ಕಿತ್ತು. ನೆನ್ನೆ ಕುಡಿದಿದ್ವಿ. ಎಲೆಕ್ಷನ್ ಇದ್ರು ಸಿಕ್ತಿತ್ತಾ? ಎಲೆಕ್ಷನ್ ಇತ್ತು. ಎಲೆಕ್ಷನ್ ಓಟ್ ಮುಂದೆನೇ ಎಷ್ಟು ಒಂದು ಕ್ವಾರ್ಟರ್ಗೆ ಎಷ್ಟು ಕೊಡ್ತಿದ್ರೆ? 150. ಈ ಮಾಮೂಲಿ ರೇಟ್ 70 ರೂಪಾಯಿ. 70 ರೂಪಾಯಿ 150 ರೂಪಾಯಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಅಂಬರೀಶ್. ನಿನ್ನೆ ಹಂಗು ಹಿಂಗು ಮಾಡಿ ಬ್ಲಾಕ್ ಅಲ್ಲಿ ತಗೋತಿದ್ರು, ಕೆಲವರು ಅದನ್ನು ಬಿಟ್ಟಿದ್ರು. ಇವತ್ತೇನು ಫುಲ್ ಡಿಮ್ಯಾಂಡಾ? ಭಾನುವಾರ ಬೇರೆ. ಖಂಡಿತ ಹರೀಶ್, ಏನ್ ಚುನಾವಣೆ ಮುಗಿದು 2 ದಿನ ಬಾರ್ಗಳು ರಜೆ ಇತ್ತು. ಚುನಾವಣೆ ನಿರ್ಮಿತ ಏನು ಅವರು ಚುನಾವಣಾಧಿಕಾರಿಗಳಿರ್ಬೋದು ಅಥವಾ ಏನು ಅಬಕಾರಿ ಇಲಾಖೆಯವರು ಬಾರ್ಗಳಿಗೆ ಬೀಗ ಹಾಕಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಎಂದಿನಂತೆ 8 ಅಂಗಡಿಗಳು ಓಪನ್ ಆಗ್ತಿದ್ದಂಗೆ ಕೆಲವು ಬಾರ್ಗಳು ಬೇಗ ಓಪನ್ ಮಾಡಿದ್ದಾರೆ. ಆ ಬಾರ್ಗಳಿಗೆ ಏಕಾಏಕಿ ನುಗ್ಗಿದಂತ ಜನ ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಸಹ ಬಾರ್ಗಳ ಮುಂದೆ ನಾ ಮುಂದು ನೀ ಮುಂದು ಅಂತೇಳಿ ತಳ್ಳಾಡಿ ಏನು ಅವರು ಆ ಎಣ್ಣೆಯನ್ನ ಪಡೆಯುವಂತ ದೃಶ್ಯಗಳು ಕಂಡು ಬರ್ತಿದ್ವು. ಆ ಸಮಯದಲ್ಲಿ ಒಬ್ಬರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆದ್ರೆ ಆತ ಹೇಳುವಂತದ್ದು, ನಮ್ಗೆ ಏನು ಎಲೆಕ್ಷನ್ ಇದ್ರು ಸಹ ನಮಗೆ ಬ್ಲಾಕ್ ಅಲ್ಲಿ ಯಾವ ರಾಜಾರಾಷ್ಟ್ರವಾಗಿ ಚುನಾವಣೆ ಇದ್ರು ಸಹ ನಮಗೆ ನಿನ್ನೆನೂ ಸಹ ಎಣ್ಣೆ ಸಿಕ್ತಿತ್ತು. ಆದ್ರೆ ಏನಂದ್ರೆ 70 ರೂಪಾಯಿ ಇರೋ ಕ್ವಾರ್ಟರ್ ನಮ್ಗೆ 150 ರೂಪಾಯಿ 200 ರೂಪಾಯಿಗೆ ಮಾರಾಟ ಆಗ್ತಿತ್ತು. ಆದ್ರೆ ಇವತ್ತು ನಮ್ಗೆ ಓಪನ್ ಮಾಡೋದ್ರಿಂದ ಸಾಕಷ್ಟು ಕುಡುಕರಿಗೆ ಒಂದು ಒಳ್ಳೆ ಆಗಿದೆ. ಮೊದಲೇ ಭಾನುವಾರ ಸ್ಪೆಷಲ್ ಊಟಕ್ಕೆ ಇದು ಬೇಕು ಅಂತ. ಖಂಡಿತ ಹರೀಶ್, ಏನಂತಂದ್ರೆ ಒಂದ್ ಕಡೆ ಮಟನ್ ಅಂಗಡಿಗಳು ಸಹ ಸಾಕಷ್ಟು ಬ್ಯುಸಿ ಆಗಿದ್ವು. ಅದ್ರ ಜೊತೆಗೆ ಎಣ್ಣೆ ಅಂಗಡಿಗಳು ಎಲ್ಲೆಲ್ಲಿದ್ದಾವೆ ಮದ್ಯದ ಅಂಗಡಿಗಳು ಅಲ್ಲೆಲ್ಲಾನು ಸಹ ಜನ ತುಂಬಿ ತುಳುಕ್ತಿದಾರೆ ಅಂತಾನೆ ಹೇಳ್ಬೋದು. ಅದು ಬೆಳಿಗ್ಗೆ 8 ಈ ರೀತಿ ಒಂದು ಪರಿಸ್ಥಿತಿ ಕಂಡು ಬಂದಿರುವಂತದ್ದು. ಅದ್ರ ಜೊತೆಗೆ ಮಹಿಳೆಯರೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಹಿಳೆಯರು ಸಹ ಆ ಜನದಲ್ಲಿ ನುಗ್ಗಿ ಅವ್ರ ಬಾಟ್ಲನ್ನ ಪಡೆಯುವಂತ ದೃಶ್ಯಗಳು ಸಹ ಕಂಡು ಬರ್ತಿತ್ತು ಹರೀಶ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನಿಜ, ಬಟ್ ಇಲ್ಲಿ ಬಹುಶಃ ಇವ್ರ ರೇಂಜ್ ನೋಡ್ತಿದ್ರೆ ಇವತ್ತೇನಾದ್ರು ಯಾವ್ದಾದ್ರು ಅಂಗಡಿ ಓಪನ್ ಮಾಡಿದ್ರೆ ಶಟ್ರ್ ಬೇಕಾದ್ರೆ ಮುರಿದ್ಬಿಟ್ಟು ಒಳಗೋಗ್ಬಿಡ್ತಾರೆ. ಖಂಡಿತ ಹರೀಶ್, ಯಾಕಂದ್ರೆ ಆ ಮಟ್ಟಕ್ಕೆ ಅಲ್ಲೇ ನಾ ಮುಂದೆ ನಿಮ್ಮದು ನುಗ್ಗುವ ಬರತೆಯಲ್ಲಿ ಆ ಬಾರ್ ಮುಂದೆಗಡೆನೆ ಎಣ್ಣೆ ಸಿಕ್ಕಿದ ತಕ್ಷಣ ಅಲ್ಲೇ ಓಪನ್ ಮಾಡಿ ಕುಡಿಯುವಂತ ದೃಶ್ಯಗಳು ಸಹ ಕಂಡು ಬರ್ತಿತ್ತು. ಏನ್ ರಸ್ತೆ ಅದು ಅಕ್ಕಪಕ್ಕ ಅಂಗಡಿಗಳಿದಾವೆ ಅಥವಾ ಮನೆಗಳಿದಾವೆ ಅಂತ ಸಹ ಯಾರೂ ತಲೆ ಕೆಡಿಸ್ಕೊತಾರೆ. ರಸ್ತೆಯಲ್ಲೇ ನಿಂತು ಗ್ಲಾಸ್ಗೆ ಎಣ್ಣೆ ಹಾಕೊಂಡು ಕುಡಿಯುವಂತದ್ದು ಮತ್ತು ಆ ಮಹಿಳೆಯರು ಏನು ಕಮ್ಮಿ ಇಲ್ಲ, ಅವರು ಸಹ ಅಲ್ಲೇ ಪಕ್ಕದಲ್ಲೇ ಕುಡಿದು ಅವರು ಸಹ ಕುಡಿಯುವಂತ ಕೆಲಸಗಳು ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಅಬಕಾರಿ ಇಲಾಖೆಯವರು ಸಹ ಯಾವುದೇ ಮುಂಜಾಗ್ರತಾ ಕ್ರಮ ಇರ್ಬೋದು ಅಥವಾ ಈ ರೀತಿ ಒಂದು ಬಾರ್ಗಳ ಮುಂದೆ ಜನ ನುಗ್ಗಲು ಮಾಡ್ತಿದ್ದಾರೆ. ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಯಾವ್ದಾದ್ರು ಕೈಗೊಳ್ಬೇಕು. ಒಬ್ಬರಿಗೆ ಇಷ್ಟೇ ಎಣ್ಣೆ ಕೊಡ್ಬೇಕು ಅಂತಾನು ಸಹ ರೂಲ್ಸ್ ಇಲ್ಲ. ಏನ್ ಬಾರ್ ಹತ್ರ ಹೋಗಿ ಯಾರಿಗೆ ಎಷ್ಟು ಬೇಕಾದ್ರೂ ತಗೋಬಹುದು, ಅಲ್ಲೇ ಕುಡಿದ್ರು ಸಹ ಯಾರು ಕೇಳೋರಿಲ್ಲ. ಪೊಲೀಸ್ ಇಲಾಖೆ ಅಂತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ತೊಂದರೆ ಆಗ್ತಿದೆ ಹರೀಶ್. ನಮ್ ಜನ ಯಾಕೆ ಹಿಂಗೋ, ಪರಿಸ್ಥಿತಿ ವ್ಯವಸ್ಥೆನೋ ಹಿಂಗೋ ಅಂತ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.